ನಾನು ಮಾತಾಡ್ತಿರೋದು ಕೇಳಿಸ್ತಿದ್ಯಾ? ಇಲ್ಲಿ ಮಾತಾಡ್ತಿರೋದಲ್ಲ, ನಾನು ಇಲ್ಲಿ ನಿಂತ್ಕೊಂಡೇ ಟಿ ವಿ ಆಪ್ರೇಟ್ ಮಾಡ್ತೀನಿ, ಬೇಕಾದ್ರೆ ನೋಡ್ತೀರಾ? ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಟು ಟೆಕ್ ವಿತ್ ರಘು ಚಾನಲ್. ನನ್ನ ಹೆಸರು ರಘು ಅಂತ. ಈ ಚಾನಲಲ್ಲಿ ನಾನು ಟಿ ವಿ ಬಗ್ಗೆ ತಿಳಿಸ್ಕೊಡ್ತೀನಿ. ನಾವಿವತ್ತು ಮಾತಾಡ್ತಾ ಇರೋದು ಸ್ಯಾಮ್ಸಂಗ್ನ ಬಿಗ್ಗೆಸ್ಟ್ ಟಿ ವಿ 100 ಇಂಚಸ್ ನಿಯೋ QLED 4K. ಇದು ಬಂದು ಆಲ್ಮೋಸ್ಟ್ ನಿಮಗೆ AI ಟಿ ವಿ ಬರುತ್ತೆ. ವಾಟ್ ಈಸ್ AI ಅಂದರೆ ಮೋಸ್ಟ್ ಪರ್ಸನಲೈಸ್ AI, ವಿಷನ್ AI ಅಂತ ಕರಿತೀವಿ ನಾವು. ಇವಾಗ ನೀವು ನೋಡ್ತಿರೋ ಎಲ್ಲ ಟಿ ವಿಯಲ್ಲೂ AI ಅಂತ ಬಂದಿರುತ್ತೆ. ಬಟ್ ಇದರಲ್ಲಿ ಏನು ಸ್ಪೆಷಾಲಿಟಿ ಅಂತ ನೋಡಿದ್ರೆ, ನೀವು ಯಾವುದೇ ವೀಡಿಯೋ ಪ್ಲೇ ಮಾಡಿ ಇದು ಅಪ್ ಟು 4K ಟ್ರಾನ್ಸ್ಫರ್ ಮಾಡುತ್ತೆ. ಅದ್ರ ಬಗ್ಗೆ ಒಂದು ಶಾರ್ಟ್ ವೀಡಿಯೋ ಇದೆ. ಇದು ಯಾವ ಥರ ವೀಡಿಯೋ ಪ್ರೊಡ್ಯೂಸ್ ಮಾಡುತ್ತೆ ಅಂದರೆ, ಯೂಸ್ ಮಾಡೋ ಪ್ರೊಸೆಸರ್ ಕೂಡ AI ಹೈ ಎಂಡ್ ಇರುತ್ತೆ. NQ4 AI Gen 2 ಪ್ರೊಸೆಸರ್ ಅಂತ ಯೂಸ್ ಮಾಡ್ತಾರೆ. ಇದರಲ್ಲಿ ಬಂದು ನಿಮಗೆ 20 ನ್ಯೂರಲ್ ನೆಟ್ವರ್ಕ್ ಬರುತ್ತೆ. ಏನು ಮಾಡ್ತೀವಿ ನ್ಯೂರಲ್ ನೆಟ್ವರ್ಕ್ ಅಂದರೆ, ನಿಮಗೆ ಒಂದೊಂದು ನೆಟ್ವರ್ಕು ಒಂದೊಂದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡಿ ನಿಮಗೆ ಪಿಕ್ಚರ್ ಅಪ್ಸ್ಕೇಲಿಂಗ್ ಅನ್ನೋದು ಸ್ಮೂತ್ ಆ್ಯಂಡ್ ಕ್ಲಿಯರಾಗಿ ಬರುತ್ತೆ. ನಿಮಗೆ ಥಿಯೇಟ್ರಿಕಲ್ ಎಕ್ಸ್ಪೀರಿಯನ್ಸ್ ಕೊಡುತ್ತೆ. ಈ ನಾಟ್ ಓನ್ಲಿ ನೀವು ಇಮೇಜ್ ಅಂತ ಅಲ್ದಿರ, ನೀವು ಸೌಂಡ್ ಅಂತ ಆಗಿರ್ಬೋದು. ನೀವು ಯಾವುದೇ ವೀಡಿಯೋ ನೋಡಿದಾಗ ನಿಮಗೆ ಇದರಲ್ಲಿ AI ಇರೋದ್ರಿಂದ, ಎಕ್ಸಾಂಪಲ್ ನೀವು ಡೈಲಾಗ್ ಓರಿಯೆಂಟೆಡ್ ಸೀನ್ಸ್ ಯಾವ್ದಾದ್ರು ನೋಡ್ತಿದ್ದೀರಾ ಅಂದ್ಕೊಳ್ಳಿ. ಯಾರ್ದಾದ್ರು ಡಿಸ್ಟರ್ಬೆನ್ಸ್ ಆಯಿತು, ಮಗು ಅಳ್ತಿರ್ಬೋದು, ಯಾವ್ದಾದ್ರು ಕುಕ್ಕರ್, ನಿಮ್ಮ ಮನೇಲಿ ಕುಕ್ಕರ್ ವಿಸಿಲ್ ಆಗೋದು ಏನಾದರೂ ಆದಾಗ ವೋಕಲ್ ಅನ್ನೋದು ಆಟೋಮೆಟಿಕ್ ಬೂಸ್ಟ್ ಆಗುತ್ತೆ. ಯು ನೆವರ್ ಮಿಸ್ ಔಟ್ ಡೈಲಾಗ್ಸ್ ಅನ್ನೋ ಥರ. ಯಾವ ಥರ ಅಂದರೆ, ನೀವು ಎಕ್ಸಾಂಪಲ್ ಯಾವುದೋ ಒಂದು ಮೂವಿ ಇಂಟ್ರೆಸ್ಟಿಂಗಾಗಿ ನೋಡ್ತಾ ಇರ್ತೀರ. ಎಕ್ಸಾಂಪಲ್ ನೀವು ಯಾವುದೇ ವೀಡಿಯೋ ಪ್ಲೇ ಮಾಡಿದಾಗ ಇದು ಅಪ್ ಟು 4K ಸಪೋರ್ಟ್ ಮಾಡೋದಲ್ದಿರ ನಿಮಗೆ ಸೌಂಡ್ ಕೂಡ ಕ್ಲಾರಿಟಿ ಕೊಡುತ್ತೆ. ಮಕ್ಕಳಿಬೇಕು ಅಂದರೆ ನೀನು ಒಬ್ಬನೇ ಬಾ, ನನ್ನ ಜೊತೆ ಆಟ ಆಡಿದ್ರೆ ಏನಾಗುತ್ತೆ ಗೊತ್ತಲ್ಲ. ಆದ್ರೆ ನೀನು ಮೋಸ ಮಾಡಿದೆ. ನಿಮಗೆ ಯಾವುದೇ ರೀತಿ ಡೈಲಾಗ್ ಇದರಲ್ಲಿ ಮಿಸ್ ಆಗಲ್ಲ. ನಿಮಗೆ ಯಾವುದೇ ರೀತಿ ಡಿಸ್ಟರ್ಬೆನ್ಸ್ ಆಗಿರ್ಬೋದು, ಏನೇ ಇದ್ರೂ ನಿಮಗೆ ವೋಕಲ್ ಯಾವತ್ತೂ ಮಿಸ್ ಆಗಲ್ಲ. ಆ ಫ್ಯೂಚರ್ ಈ ಟಿ ವಿಯಲ್ಲಿ ಕೊಟ್ಟಿರ್ತಾನೆ. ಅದು ಬಿಟ್ಟು ಅಡಾಪ್ಟಿವ್ ವಾಲ್ಯೂಮ್ ಅಂತ ಕೊಟ್ಟಿದ್ದಾರೆ. ಏನಿದು ಅಡಾಪ್ಟಿವ್ ವಾಲ್ಯೂಮ್ ಅಂದರೆ, ನಿಮಗೆ ಎಲ್ಲ ಕಂಟೆಂಟ್ಗೂ ಟಿ ವಿ ಅಡಾಪ್ಟ್ ಆಗುತ್ತೆ. ಯಾವ ಥರ ಎಕ್ಸಾಂಪಲ್, ನೀವು ಸ್ಪೋರ್ಟ್ಸ್ ನೋಡ್ತಾ ಇದ್ದೀರಾ, ಇದು ಕಾಮೆಂಟ್ರಿಗೆ ಅಡಾಪ್ಟ್ ಆಗುತ್ತೆ. ಸೀರಿಯಸ್ ನೋಡ್ತಾ ಇದ್ದೀರಾ, BGMಗೆ ಅಡಾಪ್ಟ್ ಆಗುತ್ತೆ. ಮೂವೀಸ್ ನೋಡ್ತಾ ಇದ್ದೀರಾ, ಡೈಲಾಗ್ಸ್ ಅಡಾಪ್ಟ್ ಆಗುತ್ತೆ. ಇನ್ನೊಂದು ಆಟೋ ವಾಲ್ಯೂಮ್ ಅಂತ ಒಂದು ಕೊಟ್ಟಿದ್ದಾನೆ. ಏನಿದು ಆಟೋ ವಾಲ್ಯೂಮ್ ಅಂದರೆ, ಎಕ್ಸಾಂಪಲ್ ನೀವು ಮಾರ್ನಿಂಗ್ ಟೈಮಲ್ಲಿ 30 to 40 ವಾಲ್ಯೂಮ್ ಇಕ್ತಿದ್ದೀರಾ, ಈವ್ನಿಂಗ್ ಟೈಮಲ್ಲಿ 20 to 30 ವಾಲ್ಯೂಮ್ ಇಕ್ತಾ ಇದ್ದೀರಾ. ಇದು ನಿಮ್ಮ ಪ್ಯಾಟ್ರನ್ನ ಅನಲೈಸ್ ಮಾಡುತ್ತೆ. ವಾಲ್ಯೂಮ್ ಅನ್ನೋದು ಆಟೋಮೆಟಿಕ್ ಟಿ ವಿ ಅಡ್ಜಸ್ಟ್ ಆಗುತ್ತೆ. ಅದಷ್ಟು ಅಲ್ದಿರ ನಾರ್ಮಲ್ ಟಿ ವಿ ಅಂದರೆ ನಿಮಗೆ ಸ್ಮಾರ್ಟ್ ಟಿ ವಿ ಅಂತ ನಿಮ್ಗೆ ಗೊತ್ತು. ವೈಫೈ ಎನೇಬಲ್ ಟಿ ವಿ, ಬ್ಲೂಟೂತ್ ಎನೇಬಲ್ ಟಿ ವಿ, ಅಪ್ಲಿಕೇಶನ್ ಎನೇಬಲ್, ವಾಯ್ಸ್ ಅಸಿಸ್ಟೆಂಟ್. ಇದು ಬಿಟ್ಟು ಟಿ ವಿ ಏನೆಲ್ಲ ಮಾಡುತ್ತೆ, ಇನೋವೇಷನ್ ಅಂದರೆ ಸ್ಯಾಮ್ಸಂಗ್ ಅಂತ ಹೇಳ್ಬೋದು. ಇನೋವೇಷನ್ ಯಾವ್ಯಾವ ಥರ ಇದೆ ಅಂತ ನಾನು ಜಸ್ಟ್ ನಿಮಗೆ ತೋರಿಸ್ಕೊಡ್ತೀನಿ. ಎಕ್ಸಾಂಪಲ್, ನಿಮಗೆ ಯೂಸರ್ ಇಂಟರ್ಫೇಸ್ ಬಂದು ಟೈಸನ್ ಬರುತ್ತೆ. ಯಾವುದೇ ರೀತಿ ಥರ್ಡ್ ಪಾರ್ಟಿ ಬರೋಲ್ಲ. ಇಲ್ಲೇ ನಿಮಗೆ ಆಲ್ಮೋಸ್ಟ್ ಎಲ್ಲ ಪೇಜಸ್ಗೂ ಇಲ್ಲೇ ಆ್ಯಕ್ಸೆಸ್ ಮಾಡ್ಬೋದು. ಯೂಸರ್ ಇಂಟರ್ಫೇಸ್ ತುಂಬ ಫಾಸ್ಟ್ ಇರುತ್ತೆ, ಸ್ಮೂತ್ ಇರುತ್ತೆ. ಅದನ್ನು ಬಿಟ್ಟು ಇದರಲ್ಲಿ IoT ಹಬ್ ಬರುತ್ತೆ. ಏನಿದೆ IoT ಹಬ್ ಅಂದರೆ, ಇವಾಗ ಮೋಸ್ಟ್ ಪ್ರಾಬಬಲ್ ಎಲ್ಲರ ಮನೆಯಲ್ಲೂ ವೈಫೈ ಎನೇಬಲ್ ಡಿವೈಸಸ್ ಇರುತ್ತೆ. ಎಕ್ಸಾಂಪಲ್ ವಾಷಿಂಗ್ ಮಿಷಿನ್ ಇರ್ಬೋದು, ಫ್ರಿಡ್ಜ್ ಇರ್ಬೋದು, ನಿಮ್ಮ ಮನೆಯ ಡೋರ್ ಬೆಲ್ ಇರ್ಬೋದು, ಎಲ್ಲ ಕೂಡ ಟಿ ವಿಯಿಂದ ಆ್ಯಕ್ಸೆಸ್ ಮಾಡ್ಬೋದು. ಯಾವ ಥರ ಅಂದರೆ ಇಲ್ಲೇ ತೋರಿಸ್ತೀನಿ ನೋಡಿ. ಎಕ್ಸಾಂಪಲ್, ನಿಮ್ಮ ಮನೆಯಲ್ಲಿರೋ ಒಂದು ವಾಷಿಂಗ್ ಮಿಷಿನ್ ಇರ್ಬೋದು, ಫ್ರಿಡ್ಜ್ ಇರ್ಬೋದು, ಅಥವಾ ನಿಮ್ಮ ಡೋರ್ ಬೆಲ್ ಇರ್ಬೋದು, ಎಲ್ಲ ಥ್ರೂ ವೈಫೈ ಕನೆಕ್ಟ್ ಆಗಿರುತ್ತೆ. ಇವಾಗ ಡೋರಲ್ಲಿ ಯಾರೋ ಒಬ್ಬರು ಬಂದು ನಿಂತಿದ್ದಾರೆ, ಯಾರು ಅಂತ ನಾನು ನೋಡಬೇಕು, ನಾನು ಇಲ್ಲಿಂದನೇ ಕ್ಯಾಮ್ರಾ ಆನ್ ಮಾಡ್ಬೋದಾಗುತ್ತೆ. ನನಗೆ ಇಲ್ಲೇ ಕಾಣಿಸುತ್ತೆ ಯಾರು ಬಂದಿದ್ದಾರೆ ಅಂತ. ಇವಾಗ ವಾಷಿಂಗ್ ಮಿಷಿನಲ್ಲಿ ಏನಾದ್ರು ಪ್ರಾಬ್ಲಮ್ ಆಯಿತು, ವಾಟರ್ ಏನಾರ ಬಂದಾಯಿತು, ಟಿ ವಿಗಳಿಗೆ ನೋಟಿಫಿಕೇಷನ್ ಇದೆ, ಪ್ರಾಬ್ಲಮ್ ಇನ್ ಯುವರ್ ವಾಷಿಂಗ್ ಮಿಷಿನ್ ಅಂತ. ಅಷ್ಟೇ ಅಲ್ಲದ್ರೆ ಇದರ ಎಲೆಕ್ಟ್ರಿಸಿಟಿ ಎಲ್ಲ ಕೂಡ ನಾನು ಇದರಿಂದನೇ ಮಾನಿಟರ್ ಮಾಡ್ಬೋದು. ಅದು ಬಿಟ್ಟು ಇವಾಗ ಟಿ ವಿ ಎಲ್ಲ ನಿಮಗೆ ನಾನಿದು AI ಅಂತ ಹೇಳಿದೆ. ಏನು ಎಲ್ಲ AI ಫೀಚರ್ಸ್ ಅಂದರೆ, ಎಕ್ಸಾಂಪಲ್ ನಾನು ಟಿ ವಿ ಬಂದು ನಾನು ಆಫ್ ಮಾಡಿದ್ರೆ ಈ ಥರ ಬ್ಲ್ಯಾಕ್ ಬೋರ್ಡ್ ಆಗುತ್ತೆ. ನನಗೆ ಆ ಥರ ಇಷ್ಟ ಇಲ್ಲ. ನನ್ನ ಟಿ ವಿನ ನಾನು ಏನಾದರೂ ಹೋಮ್ ಡೆಕೋರ್ ಥರ ಎನ್ಹಾನ್ಸ್ ಮಾಡ್ತೀನಿ.
ಯಾವ ಥರ ಅಂದರೆ ಇದರಲ್ಲಿ AI ಜನ್ರೇಟಿವ್ ವಾಲ್ಪೇಪರ್ ಅಂತ ಒಂದು ಫ್ಯೂಚರ್ ಇದೆ. ಇದರಲ್ಲಿ ಏನಾಗುತ್ತೆ, ನನಗೆ ಆ್ಯಸ್ ಪರ್ ಮೈ ಮೂಡ್ ನಾನು ಯಾವುದೇ ರೀತಿ ವಾಲ್ಪೇಪರ್ನ ಪಿಕ್ ಮಾಡ್ಬೋದು. ಇದರಲ್ಲಿ ನಿಮಗೆ ಸಫಿಷಿಯಂಟ್ ಬೇಸ್ಟು ಇದೆ ಆರ್ಟ್ ಸ್ಟೋರು. ಬೇಡ ಅಂದರೆ ನಿಮಗೆ ಫ್ರೀ ಆಫ್ ಕಾಸ್ಟ್ ಪರ್ ಡೇ 10 ವಾಲ್ಪೇಪರ್ ಬರುತ್ತೆ. ಎಕ್ಸಾಂಪಲ್, ಇವತ್ತು ನಾನು ಕ್ರಿಯೇಟ್ ಮಾಡಿದ್ದು ನನಗೆ ಇಷ್ಟವಾಗಿದ್ದು ನನಗೆ ಯಾವ ಥರ ಬೇಕಾದ್ರೂ ಕ್ರಿಯೇಟ್ ಮಾಡ್ಬೋದು. ಇನ್ಸ್ಟೆಡ್ ಆಫ್ ಬ್ಲ್ಯಾಕ್ ಸ್ಕ್ರೀನ್ ಇದು ನಿಮಗೆ ಒಂದು ಸ್ಕ್ರೀನ್ ಸೇವರ್ ಥರ ಇರುತ್ತೆ. ಇದು ಯಾವ ರೀತಿ ಕ್ರಿಯೇಟ್ ಮಾಡೋದು ಅಂತ ಒಂದು ವೀಡಿಯೋ ಇದೆ, ಬೇಕಾದ್ರೆ ನಿಮ್ಗೆ ಆ ವಿಡಿಯೋ ಸಪೋರ್ಟ್ ಕೂಡ ಕೊಡ್ತೀನಿ. ಟಿ ವಿನ ನೀವು ಮೊಬೈಲಿಂದನೂ ಕಂಟ್ರೋಲ್ ಮಾಡ್ಬೋದು, ಆ್ಯಸ್ ವೆಲ್ ನಿಮ್ಮ ಹ್ಯಾಂಡ್ ಮೂಮೆಂಟಿಂದನೂ ಕಂಟ್ರೋಲ್ ಮಾಡ್ಬೋದು. ಯಾವ ಥರ ಅಂದರೆ ನೀವು ಸ್ಯಾಮ್ಸಂಗ್ ಯಾವುದೇ ವಾಚಸ್ ಯೂಸ್ ಮಾಡಿದಾಗಲಿ ಗ್ಯಾಲಕ್ಸಿ 4 ಎಬೋ ನಿಮ್ಮ ಸಿಂಪಲ್ ಹ್ಯಾಂಡ್ ಮೂಮೆಂಟಿಂದ ಟಿ ವಿನ ಕಂಟ್ರೋಲ್ ಆಗುತ್ತೆ. ಯಾವ ಥರ ಅಂದರೆ ಇಲ್ಲೇ ಒಂದು ವಿಡಿಯೋ ಇದೆ ನೋಡಿ. ನಿಮ್ಮ ಮೊಬೈಲ್ನ ರಿಮೋಟ್ ಥರ ಸಹ ಯೂಸ್ ಮಾಡ್ಬೋದು. ಎಕ್ಸಾಂಪಲ್ ನಿಮ್ಮ ರಿಮೋಟ್ ಸಿಗ್ತಿಲ್ಲ, ಮೊಬೈಲ್ನ ರಿಮೋಟ್ ಥರ ಯೂಸ್ ಮಾಡ್ತೀನಿ. ಆ ಕ್ವಿಕ್ ರಿಮೋಟ್ ಆಪ್ಷನ್ನು ಟಿ ವಿಯಲ್ಲಿದೆ. ಇನ್ನು ಅಲ್ದಿರೆ ಎಕ್ಸಾಂಪಲ್ ನೀವು ಆಗ ನಿಮ್ಮ ಕೊಲೀಗ್ ಅಥವಾ ನಿಮ್ಮ ಪೇರೆಂಟ್ಸ್ ಯಾರು ಟಿ ವಿ ಯೂಸ್ ಮಾಡ್ತಾಯಿದ್ದೀರಾ, ನಾನೊಂದು ಚಾನಲ್ ನೋಡ್ತಾ ಇದ್ದೀನಿ, ಮದರ್ ಒಂದು ಚಾನಲ್ ನೋಡ್ತಾ ಇರ್ತಾರೆ. ಸೊ ವಾಟ್ ಸೊಲ್ಯೂಷನ್ ಅಂತ ನೋಡಿದಾಗ ನಾನು ಸ್ಕ್ರೀನ್ನ ಡಿವೈಡ್ ಮಾಡ್ಕೊತೀನಿ. ಎಕ್ಸಾಂಪಲ್ ಇವಾಗ ನಿಮ್ಮ ಮದರ್ ಯಾವುದಾದ್ರು ಸೀರಿಯಲ್ ನೋಡ್ತಿರ್ತಾರೆ, ನಾನು ಬಂದು ಯೂಟ್ಯೂಬಲ್ಲಿ ಏನಾದರೂ ನೋಡ್ತಿರ್ತೀನಿ. ನಾನು ಅಟ್ ಎ ಟೈಮ್ ಎರಡೂ ನೋಡ್ಬೋದು ವಿತ್ ವಾಯ್ಸ್. ಯಾವ ಥರ ಅಂತ ನೋಡೋದಾದರೆ ಈ ಥರ ಡಿವೈಡ್ ಮಾಡ್ಬೋದು. ಟಿ ವಿ ಏನೋ ಸ್ಕ್ರೀನ್ ಡಿವೈಡ್ ಆಯಿತು, ಸೌಂಡ್ ಯಾವ ಥರ ಅಂತ ನೀವು ಕಂಪ್ಯೂಸ್ ಆಗ್ಬೋದು. ಸೌಂಡ್ ಬಂದು ನಿಮ್ಗೆ ಎರಡರಲ್ಲೂ ಬ್ಲೂಟೂತ್ ಆಪ್ಷನ್ ಕೊಟ್ಟಿರ್ತಾನೆ. ಬೇಕಾದ್ರೆ ಒಂದು ಟಿ ವಿಯಿಂದ ತೊಗೊಬೋದು ಅಥವಾ ಇನ್ನೊಂದು ಬ್ಲೂಟೂತ್ ಸ್ಪೀಕರಿಂದ ತೊಗೊಬೋದು. ಈ ಆಪ್ಷನ್ ನಂಗೆ ಎರಡರಲ್ಲೂ ಕೊಟ್ಟಿರ್ತಾನೆ. ಓಕೆ ಅಲ್ವಾ? ಇಷ್ಟೇ ಅಲ್ದಿರೋ ಇದರಲ್ಲಿ ಪೈಲಟ್ ಅಂತ ಒಂದು ಆಪ್ಷನ್ ಕೊಟ್ಟಿದ್ದಾನೆ. ಎಕ್ಸಾಂಪಲ್ ಇಷ್ಟು ದಿನ ನಾವೇನು ಮಾಡ್ತೀವಿ, ಅಲೆಕ್ಸಾ ಯೂಸ್ ಮಾಡ್ತಿದ್ವಿ, ಬಿಗ್ಸಿ ಯೂಸ್ ಮಾಡ್ತಾಯಿದ್ವಿ. ಇದರಲ್ಲಿ ಪೈಲಟ್ ಅಂತ ಇನ್ನೊಂದು ಆಪ್ಷನ್ ಕೊಟ್ಟಿದ್ದಾನೆ. ಇದು ನಿಮಗೆ ವರ್ಚುವಲ್ AI ಅಂತ ಬರುತ್ತೆ. ಇದರಲ್ಲಿ ಕಂಪ್ಲೀಟ್ ನೀವು ಒಬ್ಬ ಪರ್ಸನ್ ಥರ ಮಾತಾಡ್ಬೋದು AI ಜೊತೆ. ಎಕ್ಸಾಂಪಲ್ ನಾನು ತೋರಿಸ್ತೀನಿ. Hello there, I'm Co-Pilot and it's great to have you here. You can chat with me just like you chat with a friend. Hello. Hello there, what's on your mind today? ಈಗ ವಾತಾವರಣ ಹೇಗಿದೆ ಔಟ್ಸೈಡ್? Right now it's mostly sunny in Bengaluru, around 28 degrees but it feels like 34, so it's warm out there. ಅಷ್ಟೇ ರೆಫರೆನ್ಸ್ ಕೂಡ ಕೊಡುತ್ತೆ ನಿಮಗೆ ಎಲ್ಲೆಲ್ಲಿ ಯಾವ ಥರ ವೆದರ್ ಇದೆ ಅಂತ. ನೀವು ಕನ್ನಡದಲ್ಲಿ ಮಾತಾಡ್ತೀಯಾ? ಖಂಡಿತವಾಗಿಯೂ ನಾನು ಹೀಗೆ ಕನ್ನಡದಲ್ಲೇ ಮಾತನಾಡ್ತೀನಿ. ಇನ್ನೇನಾದರೂ ಕೇಳಿ ನಿಮ್ಮ ಪ್ರಶ್ನೆಗೆ ಉತ್ತರ ಕೊಡ್ತೀನಿ. ಈ ಥರ ನೀವು ಮಕ್ಕಳು ಕೂಡ ಇದು ಯೂಸ್ ಆಗುತ್ತೆ. ಯಾವುದಾದ್ರು ಮಕ್ಕಳು ಹೋಮ್ವರ್ಕ್ ಡೌಟ್ಸ್ ಇದೆ, ಏನಾದರೂ ನಿಮ್ಗೆ ಗೊತ್ತಾಗ್ತಿಲ್ಲ ಅಂದರೆ ನೀವು ಡೈರೆಕ್ಟ್ ಪೈಲಟ್ ಯೂಸ್ ಮಾಡ್ಬೋದು. ಈ ಥರ ನಿಮಗೆ ಇನೋವೇಷನ್ ಅಂತ ಬಂದಾಗ ಸ್ಯಾಮ್ಸಂಗ್ ತುಂಬ ಇದೆ. ಅದು ಬಿಟ್ಟು ಇದು ನಾಕ್ಸ್ ಸೆಕ್ಯೂರಿಟಿ ಅಂತ ಕೊಟ್ಟಿದ್ದಾನೆ. ಏನಿದು ನಾಕ್ಸ್ ಸೆಕ್ಯೂರಿಟಿ ಅಂದರೆ ಇದು ಯಾವ ಟಿ ವಿಯಲ್ಲೂ ಬರೋಲ್ಲ. ಇದು ನಿಮಗೆ ಪ್ರೈವಸಿ ಮತ್ತು ಡಾಟಾ ಸೆಕ್ಯೂರ್ ಇರುತ್ತೆ. ಇಲ್ಲಿ ನೋಡ್ಬೋದು, ಇಲ್ಲಿ ನಿಮಗೆ ನಾಕ್ಸ್ ಸೆಕ್ಯೂರಿಟಿ ಅಂತ ಅವರೇ ಸೆಕ್ಯೂರ್ ಬೈ ನಾಕ್ಸ್ ಅಂತ ಹಾಕಿರ್ತಾರೆ. ಇನ್ನು PC ಮೋಡ್ ಅಂತ ನೋಡೋದಾದರೆ ನೀವು ಯಾವುದೇ ಸಿಸ್ಟಮ್ನ ವೈರ್ಲೆಸ್ ಥ್ರೂ ಕನೆಕ್ಟ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ಇವಾಗ ನಾನು ನಿಮಗೆ ನನ್ನ ಮೊಬೈಲ್ ಸ್ಕ್ರೀನ್ ಮಿರರಿಂಗ್ ಮಾಡಿ ತೋರಿಸ್ತೀನಿ. ಇದಕ್ಕೆ ಯಾವುದೇ ರೀತಿ ಥರ್ಡ್ ಪಾರ್ಟಿ ಅಪ್ಲಿಕೇಶನ್ ಬೇಕಾಗಿಲ್ಲ. ನಿಮ್ಮ ಮೊಬೈಲ್ ಹಾಗೂ ಟಿ ವಿ ಒಂದೇ ನೆಟ್ವರ್ಕ್ ಕನೆಕ್ಟ್ ಆಗಿದ್ದರೆ ಸಾಕು.
ನೋಡಿ ನನ್ನ ಮೊಬೈಲ್ ಸ್ಕ್ರೀನ್ ಮಿರರಿಂಗ್ ಆಗಿದೆ. ಇದಕ್ಕೆ ನಾನು ಯಾವುದೇ ರೀತಿ ಆ್ಯಪ್ ಯೂಸ್ ಮಾಡಿಲ್ಲ, ಯಾವುದೇ ರೀತಿ ನಾನು ಇದು ಮಾಡಿಲ್ಲ. ಯಾವುದೇ ವೀಡಿಯೋಸ್ನ ಬೇಕಾದ್ರೂ ನಾವು ಆರಾಮಾಗಿ ಇದರಲ್ಲಿ ಪ್ಲೇ ಮಾಡ್ಬೋದು. ನಮಗೆ ಎಲ್ಲ ಕೂಡ ವೈರ್ಲೆಸ್ಸಾಗಿ ಸ್ಮೂತಾಗಿ ಆಗುತ್ತೆ. ಅಂದರೆ ಮೋಸ್ಟ್ ಇಂಪಾರ್ಟೆಂಟ್ ಇದರಲ್ಲಿ ಲಾಸ್ಟ್ ಟೈಮ್ಗೆ ಇನ್ಬಿಲ್ಟ್ ಟಿ ವಿ ಸಹ ಕೊಟ್ಟಿದ್ದಾನೆ. ಏನಿದೆ ಇನ್ಬಿಲ್ಟ್ ಟಿ ವಿ ಅಂದರೆ ನಿಮಗೆ ವಿತೌಟ್ ಕಾಸ್ಟ್ ವಿತೌಟ್ ಸಬ್ಸ್ಕ್ರಿಪ್ಷನ್ 125 ಚಾನಲ್ಸ್ ಬರುತ್ತೆ. ನಿಮಗೆ ಇದಕ್ಕೆ ಯಾವುದೇ ರೀತಿ ಸಬ್ಸ್ಕ್ರಿಪ್ಷನ್ ಬೇಕಿಲ್ಲ, ಏನೂ ಬೇಕಿಲ್ಲ. ಸ್ಯಾಮ್ಸಂಗ್ ಟಿ ವಿ ಪ್ಲಸ್ ಅಂತ ಅವ್ರದ್ದೇ ಆದ ಓನ್ ಇರುತ್ತೆ. ಈ ಸ್ಯಾಮ್ಸಂಗ್ ಟಿ ವಿ ಪ್ಲಸ್ಸಲ್ಲಿ ನಿಮಗೆ 125+ ಚಾನಲ್ ಬರುತ್ತೆ. ಇದು ಲೈಫ್ ಟೈಮ್ ಫ್ರೀ ಇರುತ್ತೆ. ಇಲ್ಲಿ ನನಗೆ ಎಲ್ಲ ಲ್ಯಾಂಗ್ವೇಜ್ ನ್ಯೂಸ್ಗಳು ಸಹ ಸಿಗುತ್ತೆ, ಎಲ್ಲ ಲ್ಯಾಂಗ್ವೇಜ್ ಚಾನಲ್ಸು ಬರುತ್ತೆ. ಫಾರ್ ಎಕ್ಸಾಂಪಲ್ ನಾನು TV9 ಕನ್ನಡ ಹಾಕ್ತೀನಿ. ನಿಮಗೆ ಆಲ್ಮೋಸ್ಟ್ 4K ಅಲ್ಲೇ ಬರುತ್ತೆ ಎಲ್ಲ. ಇದು HTL ಬರುತ್ತೆ, ಅಪ್ ಟು 4K ಅಪ್ಸ್ಕೇಲ್ ಆಗುತ್ತೆ. ಮತ್ತು ಇದು ಪಿಕ್ಚರ್ ಕ್ವಾಲಿಟಿ ಬಗ್ಗೆ ಮಾತಾಡೋದಾದರೆ ಇದು ನಿಮಗೆ ಪ್ಯಾಂಟೋನ್ ವ್ಯಾಲಿಡೇಟ್ ಆಗಿರುತ್ತೆ. ಏನಿದು ಪ್ಯಾಂಟೋನ್ ಅಂದರೆ ಸ್ಯಾಮ್ಸಂಗಿಂದ ಓನ್ಲಿ ಬ್ರ್ಯಾಂಡ್ ವಿಚ್ ಗಿವ್ಸ್ 100% ಕಲರ್ ವಾಲ್ಯೂಮ್. ಇದು ಯಾವ ಆಧಾರದ ಮೇಲೆ ಹೇಳ್ತಿದ್ದಾರೆ ಅಂದರೆ ಪ್ಯಾಂಟೋನ್ ಸರ್ಟಿಫೈಡ್ ಅಂತ ಅವ್ರ ವೆಬ್ಸೈಟಲ್ಲೂ ಇದೆ, ನೀವು ಚೆಕ್ ಮಾಡ್ಬೋದು. ಸ್ಯಾಮ್ಸಂಗಲ್ಲಿ ಪ್ಲೇ ಆಗೋದು ಎಲ್ಲ ನಿಮಗೆ 100% ಕಲರ್ ವಾಲ್ಯೂಮ್ RGB ಅಂತ ಹೇಳ್ತಾರೆ. ಸೊ ಇದರ ಪಿಕ್ಚರ್ ಕ್ವಾಲಿಟಿ ನಿಮಗೆ ಆಲ್ಮೋಸ್ಟ್ AI ಕೂಡ ಇರೋದ್ರಿಂದ AI ಅಪ್ಸ್ಕೇಲ್ ಆಗಿ 100% ಕಲರ್ ವಾಲ್ಯೂಮ್ ಜೊತೆ ಬರುತ್ತೆ. ಏನಿದೆ 100% ಕಲರ್ ವಾಲ್ಯೂಮ್ ಅಂದರೆ ನಿಮಗೆ ಯಾವುದೇ ಫೇಸ್ ಟೋನ್ ಆಗಿರ್ಬೋದು, ಏನಾಗಿರ್ಬೋದು, ಅದು ನ್ಯಾಚುರಲ್ ಅನಿಸುತ್ತೆ. ಯಾವುದು ನನಗೆ ಆರ್ಟಿಫಿಷಿಯಲ್ ಅನಿಸಲ್ಲ. ಎಕ್ಸಾಂಪಲ್ ಇವಾಗ ಏನು ಸ್ಕಿನ್ ಟೋನ್ ನೋಡ್ತಾ ಇದ್ದೀರಾ, ಶೈಡ್ ಟೋನ್ ನೋಡಿದ್ರೆ ಅದಕ್ಕೆ ಡಿಫ್ರೆನ್ಸ್ ಇರುತ್ತೆ. ಇದು ನನಗೆ ನ್ಯಾಚುರಲ್ ಅನಿಸುತ್ತೆ. ಕೆಲವೊಂದು ಟಿವಿಯಲ್ಲಿ ಸ್ವಲ್ಪ ವೈಟಿಶ್ ಬರುತ್ತೆ, ರೆಡ್ಡಿಶ್ ಬರುತ್ತೆ. RGB ಅಂದಾಗ ರೆಡ್, ಗ್ರೀನ್, ಬ್ಲೂ ಯಾವುದೋ ಒಂದು ಹೈಲೈಟ್ ಆಗಿರುತ್ತೆ. ನನಗೆ ಇಲ್ಲಿ ಯಾವುದೂ ಇರೋಲ್ಲ, ನ್ಯಾಚುರಲ್ ಇರುತ್ತೆ ಅಂತ ಅವರು ಸ್ಯಾಮ್ಸಂಗಿಂದ ನಮಗೆ ಸರ್ಟಿಫೈಡ್ ಮಾಡಿದ್ದಾರೆ. ಇನ್ನು ಸೌಂಡ್ ಅಂತ ಬಂದಾಗ ಇದು ಬಂದು ಡಾಲ್ಬಿ ಅಟ್ಮಾಸ್ ಎನೇಬಲ್ ಬರುತ್ತೆ. ನಿಮಗೆ 2.2 ಚಾನಲ್ ಕೊಟ್ಟಿದ್ದಾನೆ, 30 ವಾಟ್ಸ್ ಕೊಟ್ಟಿದ್ದಾನೆ. ಇದರಲ್ಲಿ ಇನ್ನೊಂದು ಫ್ಯೂಚರ್ ಇದೆ, ಕ್ಯೂ ಸಿಂಫನಿ ಅಂತ. ನೀವೇನಾದರೂ ಸ್ಯಾಮ್ಸಂಗ್ ಸೌಂಡ್ ಬಾರ್ ಜೊತೆಯಲ್ಲಿ TV ಹೋಗಿದ್ದಲ್ಲಿ TV ಪ್ಲಸ್ ಸೌಂಡ್ ಬಾರ್ ಅಟ್ ಎ ಟೈಮ್ ನಿಮಗೆ ಸಿಂಕರೈಸ್ ಆಗಿ ಸ್ಟೇಟು ಸೌಂಡ್ ಕೊಡುತ್ತೆ. ಅದೊಂದು ನಿಮಗೆ ಎಕ್ಸ್ಟ್ರಾ ಫ್ಯೂಚರ್ ಅಂತ ಹೇಳ್ಬೋದು. ನಾನು ಮಾತಾಡ್ತಿರೋದು ಕೇಳಿಸ್ತಿದೆಯಾ? ಇಲ್ಲಿ ಮಾತಾಡ್ತಿರೋದಲ್ಲ, ನಾನು ಇಲ್ಲಿ ನಿಂತ್ಕೊಂಡೇ TV ಆಪ್ರೇಟ್ ಮಾಡ್ತೀನಿ, ಬೇಕಾದ್ರೆ ನೋಡ್ತೀರಾ? ಮತ್ತು ಇದರಲ್ಲಿ ಇನ್ನೊಂದು ಇಷ್ಟ ಆಗೋದೇನೆಂದರೆ ನನಗೆ ಯಾವುದೇ ರೀತಿ ರಿಮೋಟ್, ನೀವು ಅವಾಗಿಂದ ಅಬ್ಸರ್ವ್ ಮಾಡಿರ್ಬೋದು, ನಾನು ಟಿವಿಗೆ ರಿಮೋಟ್ ಈ ಥರ ತೋರಿಸ್ತಿಲ್ಲ. ನಾನು ಎಲ್ಲಿಂದನ ಬೇಕಾದ್ರೂ ನಾನು ರಿಮೋಟ್ನ ಇಲ್ಲಿ ಆ್ಯಕ್ಸೆಸ್ ಮಾಡ್ಬೋದು, ಯಾಕೆಂದರೆ ಇದು ಬ್ಲೂಟೂತ್ಲಿ ಪೇರ್ ಆಗುತ್ತೆ. ಇನ್ನೊಂದು ಏನಂದರೆ ಇದು ಮೇಜರು, ನಿಮಗೆ ಇಲ್ಲಿ ಶೆಲ್ ಬರೋಲ್ಲ. ಇದರಲ್ಲಿ ಸೋಲಾರ್ ಸೆಲ್ C ಟೈಪ್ ಚಾರ್ಜರ್ ಕೊಟ್ಟಿರ್ತಾನೆ, ಸೋಲಾರ್ ಇದು ಕೊಟ್ಟಿರ್ತಾನೆ. ಇದು ಎಲೆಕ್ಟ್ರೋಮ್ಯಾಗ್ನೆಟಿವಿಂದ ಚಾರ್ಜ್ ಕೂಡ ಆಗುತ್ತೆ. ನನಗೆ ಪದೇ ಪದೇ ಶೆಲ್ ಚೇಂಜ್ ಮಾಡಬೇಕು ಅನ್ನೋ ಅವಸರ ಇರೋಲ್ಲ. ಸೊ ನಾನು ಟಿವಿಗೆ ಈ ಥರ ತೋರಿಸ್ಬೇಕಾಗಲ್ಲ. ಒಂದು ಸೀಟ್ ಪೇರ್ ಆದಮೇಲೆ ನಾನು ಎಲ್ಲಿಂದ ಬೇಕಾದ್ರೂ ಟಿವಿನ ಆಪ್ರೇಟ್ ಮಾಡ್ಬೋದು. ಈವನ್ ವಾಯ್ಸ್ ಅಸಿಸ್ಟೆಂಟ್ ಕೂಡ ಆಕ್ಸೆಸ್ ಆಗುತ್ತೆ. ಎಕ್ಸಾಂಪಲ್ ಅದರಲ್ಲಿ ಅಲೆಕ್ಸಾ, ಬಿಕ್ಸ್ಬಿ ಇನ್ಬಿಲ್ಟ್ ಇರುತ್ತೆ. ಎಕ್ಸಾಂಪಲ್ ನೋಡಿ, ಇದರಲ್ಲಿ ಅಲೆಕ್ಸಾ ಇರೋದ್ರಿಂದ ಅಲೆಕ್ಸಾ ಓಪನ್ ಯೂಟ್ಯೂಬ್. ಸೊ ಇದರಲ್ಲಿ ಬಿಕ್ಸ್ಬಿ ಅಂತ ಕೊಟ್ಟಿದ್ದಾನೆ, ಅಲೆಕ್ಸಾ ಅಂತ ಕೊಟ್ಟಿದ್ದಾನೆ. ನಾವು ಯಾವುದೇ ರೀತಿ ಇದು ಮಾಡಿದ್ರೂ ವಾಯ್ಸ್ ಕಮಾಂಡ್ ಆಗುತ್ತೆ. ಇದು ಇವತ್ತಿನ 100 ಇಂಚಸ್ TV ಸ್ಯಾಮ್ಸಂಗ್. ಇದು ನಿಮಗೆ 98 ಅವೈಲೇಬಲ್ ಇದೆ, 115 ಅವೈಲೇಬಲ್ ಇದೆ. ಬೆಸ್ಟ್ ಇನ್ ದ ಮಾರ್ಕೆಟ್. 100 ತುಂಬ ಚೆನ್ನಾಗಿ ರನ್ ಆಗ್ತಿದೆ. ಇನೋವೇಷನ್ ಅಂತ ಬಂದಾಗ ನಾವು ಕೊಡೋ ಅಮೌಂಟಿಗೆ ಇದು ವರ್ತ್ ಇದೆ. ಇದು ನನ್ನ ಸಜೆಷನ್ನು. ನಿಮಗೆ ಯಾವುದಾದ್ರು ಸಜೆಷನ್ ಇದ್ದಲ್ಲಿ ನೀವು ಸಜೆಸ್ಟ್ ಮಾಡಿ ಕಾಮೆಂಟಲ್ಲಿ. ಅದು ಬಿಟ್ಟು ನಿಮಗೆ ಇನ್ನೂ ವಿಧವಾದ TVಗಳೇನಿದೆ ಎಲ್ಲ ಬ್ರ್ಯಾಂಡಲ್ಲೂ ಆದಷ್ಟು ನಾನು ನಿಮಗೆ ಎಲ್ಲ ಕವರ್ ಮಾಡ್ತೀನಿ. ಏನೇ ಡೌಟ್ಸ್ ಇದ್ದರೂ ನೀವು ನಮ್ಗೆ ಕಾಂಟ್ಯಾಕ್ಟ್ ಮಾಡ್ಬೋದು ಅಥವಾ ಕಮೆಂಟ್ ಮಾಡಿ, ನಾನು ನಿಮಗೆ ರಿಪ್ಲೈ ಮಾಡ್ತೇನೆ. ಈ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು.